ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗಾಜರ್ ಕಾ ಹಲ್ವಾ ಅಥವಾ ಗಜ್ಜರಿ ಹಲ್ವಾ, ಆಹಾ, ಇದು ಎಂಥ ರುಚಿ ಅಂತ ಹೇಳಿದರೆ ರಿಯಲಿ ನಿಮ್ಮ ಫೇವ್ರೆಟ್ ಆಗೇ ಆಗುತ್ತೆ ಖಂಡಿತವಾಗ್ಲೂ. ನಾನು ಮಾಡಿದ ರೀತಿಯಲ್ಲಿ ಒಮ್ಮೆ ನೀವು ಟ್ರೈ ಮಾಡಿ. ಕೆಲವೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಇರುತ್ತೆ. ಕೆಲವೊಂದು ಸಲ ಹೋಟ್ಲು ರೆಸ್ಟೋರೆಂಟಲ್ಲಿ ಅಥವಾ ಎಲ್ಲಾದರೂ ತಿಂದಿರ್ತೀರ, ಯಾವ ರೀತಿ ಮಾಡ್ತಾರಂತ ಕೆಲವ್ರಿಗೆ ಗೊತ್ತೇ ಆಗಲ್ಲ. ನಾನು ಹೇಳ್ತೀನಿ ಇದು ಯಾಕೆ ಇಷ್ಟೊಂದು ರುಚಿಯಾಗಿರುತ್ತೆ ನಾವು ಹೊರಗಡೆ ಕೆಲವೊಂದು ಸಲ ತಿಂದಾಗ. ಇದರಲ್ಲಿ ನಾನು ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸನ್ನು ಹೇಳ್ತೀನಿ, ಅದನ್ನು ಹಾಕಿ ಮಾಡಿ ತುಂಬ ಚೆನ್ನಾಗಿರುತ್ತೆ. ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ. ಇಲ್ಲಿ ನಾನು 2 kgಯಷ್ಟು ಈ ಗಜ್ಜರಿ ತೊಗೊಂಡಿದ್ದೀನಿ. ಇದು ನಾನು ನೀಟಾಗಿ ತೊಳೆದ್ಬಿಟ್ಟು ಸಿಪ್ಪೆ ಎಲ್ಲ ತೆಗೆದು ಇದನ್ನು ತುರಿದು ಇಟ್ಕೋಬೇಕು. ಮೇನ್ ಅಂದರೆ ತುರಿಯೋದೇ ನೋಡಿ ಕಷ್ಟ, ಇದೇ ಕಷ್ಟದ ಕೆಲಸ. ಸೊ ಹಾಗಾಗಿ ಮೊದಲು ಚೆನ್ನಾಗಿ ತೊಳೆದು ಈ ಥರ ತುರಿದ್ಬಿಟ್ಟು ಇಟ್ಕೊಳ್ಳಿ. ಸೊ ತುರಿದಿಟ್ಬಿಟ್ರೆ ಫಟಾಫಟ್ ಅಂತ ನೀವು ಮಾಡ್ಕೋಬಹುದು. ಕ್ಯಾರೆಟ್ ಅಥವಾ ಈ ಗಜ್ಜರಿ ಇದೆ ಅಲ್ವಾ, ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಸೊ ಕೆಲವೊಂದು ಸಲ ನಾವು ಬೇರೆ ಬೇರೆ ರೀತಿಯ ರೆಸಿಪಿಗಳನ್ನು ಮಾಡ್ತಾ ಇರ್ತೀವಿ. ಆದರೆ ಈ ರೆಸಿಪಿ ಸ್ವೀಟ್ ರೆಸಿಪಿ ಇದೆ ಅಲ್ವಾ, ಈ ಹಲ್ವಾ, ಆಹಾ, ಏನಂದರೆ ಇದು ಎಲ್ಲರ ಫೇವ್ರೆಟ್ ಆಗೇ ಆಗುತ್ತೆ ಅಂತ ನಿಮಗೆ ಪದೇ ಪದೇ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇದನ್ನು ನೀವು ಮಾಡಿ ತಿಂದಮೇಲೆ ಅಂತೂ ಖಂಡಿತವಾಗ್ಲೂ ಹೌದು ನಾನು ಹೇಳ್ತಾ ಇರೋದು ನಿಜ ಅಂತ ನಿಮ್ಗೆ ಅನಿಸುತ್ತೆ. ಸೊ ನೋಡಿ, ನಾನು ಎಲ್ಲ ಗಜ್ಜರಿನ ಇದನ್ನು ತುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ. ಇಷ್ಟೆಲ್ಲ ಆಗಿದೆ. ಈಗ ಗ್ಯಾಸ್ ಫ್ಲೇಮನ್ನು ಆನ್ ಮಾಡಿಬಿಟ್ಟು ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಇದರಲ್ಲಿ ನಾನು 2 ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತೀನಿ. ಸೊ ತುಪ್ಪ ತಕ್ಷಣ ಅಂದರೆ ಸಿಮ್ಮಲ್ಲಿ ಇಟ್ಕೊಂಡಿದ್ದೀನಿ. ಕರಗಿದ ತಕ್ಷಣ ಇಲ್ಲಿ ಬಾದಾಮಿ ಗೋಡಂಬಿನ ಹಾಕ್ಕೋಬೇಕಾಗತ್ತೆ. ಸ್ವಲ್ಪ ಗೋಡಂಬಿನ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಬಾದಾಮಿನೂ ಅಷ್ಟೇ. ಈ ದ್ರಾಕ್ಷಿ ಕೂಡ ಹಾಕ್ಕೋಬೋದು, ನಾನು ದ್ರಾಕ್ಷಿ ಹಾಕಿಲ್ಲ. ಸೊ ಈಗ ಅದನ್ನೆಲ್ಲ ಫ್ರೈ ಮಾಡಿ ತೆಗೆದ್ಮೇಲೆ ಅದೇ ತುಪ್ಪದಲ್ಲೇ ತುರಿದಿಟ್ಟಿರುವಂತಹ ಈ ಗಜ್ಜರಿನ ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಈ ಕಲರ್ ಎಷ್ಟು ಚೆನ್ನಾಗಿದೆ ಈ ಗಜ್ಜರಿ. ಮತ್ತು ಇದು ತುಂಬ ಸ್ವೀಟ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ ಇದು. ಸೊ ಹಾಗಾಗಿ ಇದರಲ್ಲಿ ಜಾಸ್ತಿ ಸಕ್ಕರೆ ಹಾಕುವಂಥ ಕೂಡ ಅವಶ್ಯಕತೆ ಇರಲ್ಲ. ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಮಾಡ್ತೀನಿ ಅಂತ. ಇಲ್ಲಿ ಮತ್ತೆ 2 ಟೀ ಸ್ಪೂನಷ್ಟು ತುಪ್ಪ ಕೂಡ ಹಾಕ್ಕೊಂಡಿದ್ದೀನಿ. ಇದು ತುಪ್ಪ ನಾನು ಆಲ್ರೆಡಿ ಯಾವ ರೀತಿ ಮನೆಯಲ್ಲೇ ತುಪ್ಪ ಮಾಡೋದಂತ ಈ ವಿಡಿಯೋ ಕೂಡ ಶೇರ್ ಮಾಡಿದ್ದೀನಿ. ಸೊ ಈಗ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಇದನ್ನು ಒಂದು 5 ನಿಮಿಷ ಸಿಮ್ಮಲ್ಲೇ ಮುಚ್ಚಿಟ್ಬಿಡಬೇಕು. ಯಾಕಂದರೆ ಆ ತುಪ್ಪದಲ್ಲೇ ಸ್ವಲ್ಪ ಅದೆಲ್ಲ ಹಸಿ ವಾಸನೆ ಹೋಗೋ ತನಕ ಅದನ್ನು ಈ ಥರ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈಗ ಅರ್ಧ ಲೀಟ್ರಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ವಿತ್ ಅಂದರೆ ಕೆನೆ ಇರೋದೇ ಹಾಲು ಕಾಯಿಸಿ ಏನೋ ಇಟ್ಟಿರ್ತೀವಿ, ಕೆನೆ ಬಂದಿರುತ್ತಲ್ಲ ಅದೇ ಹಾಲನ್ನು ಇದರಲ್ಲಿ ಹಾಕ್ಕೊಳ್ಳಿ. ಹಾಕ್ಕೊಂಡು ಮತ್ತೆ ಒಂದು 5 ನಿಮಿಷ ಮುಚ್ಚಿಟ್ಬಿಡಿ. ನಂತರ 5 ನಿಮಿಷದ ನಂತರ ಈ ರೀತಿಯಾಗಿ ಅದನ್ನು ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಅದೆಲ್ಲ ಆ ಹಾಲಲ್ಲೇ ಚೆನ್ನಾಗಿ ಕುಕ್ ಆಗಬೇಕು, ಆವಾಗ ತುಂಬ ರುಚಿಯಾಗಿರುತ್ತೆ. ಇಲ್ಲಿ 250 ಗ್ರಾಮಷ್ಟು ಸಕ್ಕರೆ ಇದೆ. ಇದರಲ್ಲಿ ನಾನು ಜಸ್ಟ್ 150 ಗ್ರಾಮಷ್ಟು ಮಾತ್ರ ಹಾಕ್ತಾಯಿದ್ದೀನಿ. ಬೇಕಂದರೆ ನೀವು ಫುಲ್ 1 ಕಪ್ ಬೇಕಾದರೆ ಹಾಕ್ಕೋಬೋದು, ಸ್ವೀಟ್ ಜಾಸ್ತಿ ಬೇಕು ಅಂದರೆ. ನನಗೆ ಇಷ್ಟು ಸಾಕು ಸ್ವೀಟು ಅಂತೇಳಿ ನಾನು ಸ್ವಲ್ಪ ಕಡಿಮೆನೇ ಹಾಕ್ಕೊಂಡಿದ್ದೀನಿ. ಈಗ ಇಲ್ಲಿ ನಾನು ಹೇಳಿದೆ ಈ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸನ್ನು ಮಿಸ್ ಮಾಡದೆ ಹಾಕ್ಕೊಳ್ಳಿ. ಇದು ಮಾವಾ ಅಥವಾ ಖೋಯಾ ಅಥವಾ ಕೋವಾ ಅಂತ ಕೂಡ ಹೇಳ್ತಾರೆ. ಸೊ ಇದು ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ. ನೀವು ಇದನ್ನು ನಾನಿದು 200 ಗ್ರಾಮಷ್ಟು ಇದರಲ್ಲಿ ಹಾಕ್ಕೊಂಡಿದ್ದೀನಿ. ಸೊ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಸೊ ಇದೇ ನೋಡಿ, ಇದರಿಂದನೇ ಈ ಗಜ್ಜರಿ ಹಲ್ವಾ ತುಂಬ ರುಚಿಯಾಗಿರುತ್ತೆ. ಇದೆಲ್ಲ ಮಿಕ್ಸ್ ಮಾಡ್ಕೊಂಡ ನಂತರ ಸ್ವಲ್ಪ ಈ ಏಲಕ್ಕಿ ಪುಡಿನ ನಾನು ಸ್ವಲ್ಪ ಜಜ್ಜಿಬಿಟ್ಟು ಇಟ್ಕೊಂಡಿದ್ದೆ. ಸೊ ಏಲಕ್ಕಿ ಪುಡಿನ ಇದರಲ್ಲಿ ಹಾಕ್ಕೊಳ್ಳಿ. ಸೊ ಏಲಕ್ಕಿ ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ. ಅದನ್ನು ಹಾಕ್ಕೊಂಡು ಒಂದು 5 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಮೊದಲೇ ನಾವು ಫ್ರೈ ಮಾಡಿಟ್ಟಿರ್ತೀವಲ್ವ ಈ ಗೋಡಂಬಿ ಮತ್ತು ಬಾದಾಮಿನ, ಸೊ ಅದನ್ನು ಈಗ ಇದರಲ್ಲಿ ಲಾಸ್ಟಲ್ಲಿ ಹಾಕ್ಕೋಬೇಕು. ನೋಡಿದ್ರಲ್ಲ, ಸೊ ಅದೆಲ್ಲ ನಾವೆಲ್ಲ ಹಾಲು ಹಾಕಿದ್ದೀವಲ್ವ ಅದೆಲ್ಲ ಕರೆಕ್ಟಾಗಿ ಹೀರ್ಕೊಂಡಿದೆ, ಕರೆಕ್ಟಾಗಿ ಇದು ಕುಕ್ಕಾಗಿದೆ. ಮತ್ತು ಮಾವ ಹಾಕಿದ್ವಿ, ಅದು ಕೂಡ ಅದೇ ಚೆನ್ನಾಗಿ ಅದು ಕುಕ್ಕಾಗಿದೆ, ಅದ್ರ ಜೊತೆಗೆಲ್ಲ ಮೆಲ್ಟ್ ಆಗಿದೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈ ಹಲ್ವಾ ಈಗ ರೆಡಿಯಾಗಿದೆ. ನೋಡಿದರೆ ಪರ್ಫೆಕ್ಟಾಗಿದ್ದು ಕುಕ್ ಆಗಬೇಕು. ಇದೇ ರೀತಿಯಾಗಿ ಮಾಡ್ಕೊಳ್ಳಿ, ತುಂಬ ರುಚಿಯಾಗಿರುತ್ತೆ. ಸೊ ಈಗ ನಾನು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಬಿಟ್ಟು ಇದನ್ನು ನಾನು ಬಿಸಿ ಇರುವಾಗಲೇ ಒಂದು ಪ್ಲೇಟಲ್ಲಿ ನಾನು ಈ ಥರ ತೋರಿಸಿ ನೋಡಿ ಯಾವ ರೀತಿ ಇದನ್ನು ನಾನು ಹಾಕ್ತಾಯಿದ್ದೀನಿ ಅಂತ. ಸೊ ನೋಡಿದ್ರಲ್ಲ, ಬಿಸಿ ಬಿಸಿ ಇರುವಾಗಲೇ ಇದನ್ನು ನಾನು ಒಂದು ಪ್ಲೇಟಲ್ಲಿ ಹಾಕ್ಬಿಡ್ತೀನಿ. ಕೆಲವೊಂದು ಸಲ ನೀವು ಯಾವುದಾದ್ರೂ ಫಂಕ್ಷನಿಗೆ ಹೋಗಿರ್ತೀರ, ಸೊ ಇದೇ ರೀತಿಯಾಗಿ ಈ ಹಲ್ವಾ ಹಾಕಿರ್ತಾರೆ, ರುಚಿನೂ ನೋಡಿರ್ತೀರಲ್ವ. ಸೊ ಇದೇ ರೀತಿಯಾಗಿ ನಾನು ಕೂಡ ಇವತ್ತು ಮನೆಯಲ್ಲೇ ಮಾಡಿ ನಿಮಗೆ ಸೊ ನೋಡಿದ್ರಲ್ಲ, ಈ ಥರ ಎಲ್ಲ ಪ್ಲೇಟಲ್ಲಿ ಹಾಕ್ಕೊಂಡ ನಂತರ ಸ್ವಲ್ಪ ಮಾವ ಅಥವಾ ಖೋಯಾ ಅದನ್ನು ಈ ಥರ ಗಾರ್ನಿಷಿಗೆ ಹಾಕ್ಕೊಳ್ಳಿ. ನಂತರ ಫ್ರೈ ಮಾಡಿಟ್ಟಿರೋದು ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಕೂಡ ಇದರಲ್ಲಿ ಹಾಕ್ಕೊಂಡ್ಬಿಟ್ರೆ ಸೊ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಕಣ್ಣಿಗೂ ಕೂಡ ಸುಂದರವಾಗಿರಬೇಕು, ರುಚಿ ಅದು ಚೆನ್ನಾಗಿದ್ದೇ ಇರುತ್ತೆ. ಸೊ ಹಾಗಾಗಿ ನೋಡಲಿಕ್ಕೆ ಎಷ್ಟು ಚೆನ್ನಾಗಿದೆಯೋ ರುಚಿ ಅಂತೂ ಅದರ ಡಬಲ್ ಅಂತ ಹೇಳ್ಬೋದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈ
ಗಾಜರ್ ಕಾ ಹಲ್ವಾ ಅಥವಾ ಗಜ್ಜರಿ ಹಲ್ವಾ ರೆಡಿ ಆಯಿತು. ನೀವು ಕೂಡ ಮಿಸ್ ಮಾಡಿ ಒಮ್ಮೆ ಟ್ರೈ ಮಾಡಿ. ರಿಯಲಿ ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಕೆಲವೊಂದು ಸಲ ಏನಾದರೂ ಸ್ಪೆಷಲ್ ರೆಸಿಪಿ ಮಾಡಬೇಕು ಸ್ವೀಟು ಫಂಕ್ಷನ್ಗೆ ಅಥವಾ ಏನಾದರೂ ಬರ್ತ್ಡೇ ಫಂಕ್ಷನ್ ಇರುತ್ತೆ, ಆ್ಯನಿವರ್ಸರಿ ಇರುತ್ತೆ, ಏನಾದರೂ ಮನೆಯಲ್ಲಿ ಪೂಜೆ ಇರುತ್ತೆ, ಡಿಫ್ರೆಂಟಾಗಿ ಸ್ವೀಟ್ ಮಾಡಬೇಕು ಅಂತ ಅನಿಸಿದರೆ ಖಂಡಿತವಾಗ್ಲೂ ಇದನ್ನು ಮಿಸ್ ಮಾಡದೆ ಮಾಡಿ. ಇದಂತೂ ನಮ್ಮ ಮನೇಲಿ ಎಲ್ಲರೂ ಫೇವ್ರೆಟ್ ಸ್ವೀಟ್ ರೆಸಿಪಿ ಅಂತ ಕೂಡ ಹೇಳ್ತಾ ಇದ್ದೀನಿ. ಸೊ ನನಗೂ ಕೂಡ ತುಂಬಾ ಇಷ್ಟ ಆಯಿತು. ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಹೇಳ್ತಾ, ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.